ಏನ್ ಅಡಿಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಮಧ್ಯಾಹ್ನ 12 ಗಂಟೆ ಆಗೋಯ್ತು. ಕೊನೆಗೆ ಫ್ರಿಡ್ಜ್ ಓಪನ್ ಮಾಡಿ ನೋಡಿದಾಗ ನನಗ್ ಸಿಕ್ಕಿದ್ದೆ ಈ ಬ್ಯಾಡ್ಗೆ ಹಸಿಮೆಣಸು. ನನ್ನ ಫ್ರೆಂಡ್ ಊರಿಂದ ತಂದ್ಕೊಟ್ಟಿದ್ಲು. ಸೊ ಇದನ್ನ ಬಳಸಿ ಹೇಗೆ ಎಗ್ ಬಿರಿಯಾನಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಕಲರ್ ಇರೋಷ್ಟು ಖಾರ ಇರೋದಿಲ್ಲ. ಸೊ ಒಂದ್ 15ರಿಂದ 20 ಹಸಿಮೆಣಸನ್ನ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಣ ಮೆಣಸಿನಕಾಯಿ ನೆನೆಸಿ ಕೂಡ ರುಬ್ಕೋಬಹುದು. ಇನ್ನು ಒಗ್ಗರಣೆಗೆ ಕುಕ್ಕರ್ ಅಲ್ಲಿ ಆಸ್ ಯೂಶುವಲ್ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ಹಾಕೊಂಡು ಸ್ಪೈಸಸ್ ಎಲ್ಲ ಹಾಕೋಬೇಕು. ಸ್ಪೈಸಸ್ ಲಿಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಹಾಕಿ ಅದು ಕೂಡ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತೆ ರುಬ್ಬಿರೋ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಟೊಮ್ಯಾಟೊ ಉಪ್ಪು ಅರಶಿನ ಪುಡಿ ಹಾಕಿ ಬೇಯಿಸ್ಕೊಂಡು 2 ಎಗ್ ಹೊಡೆದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಅಂದ್ರೆ ಈ ಫ್ರೆಶ್ ಆಗಿರುವಂತ ಪಲಾವ್ ಎಲೆ. ಇದು ಕುಂದಾಪುರದಿಂದ ತಂದಿದ್ದು. ಇಲ್ಲೂ ಕೂಡ ಮಂಗಳೂರು ಸ್ಟೋರ್ಸ್ ಅಲ್ಲಿ ಕೇಳಿದ್ರೆ ತಂದ್ಕೊಡ್ತಾರೆ. ಇದೊಂದು ತುಂಬಾ ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ನನ್ಗಂತೂ ಸಖತ್ ಫೇವ್ರೇಟ್. ಯಾವಾಗ ಊರಿಗೆ ಹೋದ್ರು ಇದನ್ನ ಮಿಸ್ ಮಾಡದೆ ತಗೋಬರ್ತೀನಿ. ನೆಕ್ಸ್ಟ್ 2.5 ಗ್ಲಾಸ್ ಅಕ್ಕಿ ಹಾಕೊಂಡು 4 ಗ್ಲಾಸ್ ಬಿಸಿ ಬಿಸಿ ನೀರು ಹಾಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಬೇಯಿಸಿಟ್ಟಿರೋ ಎಗ್ಸ್ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಒಂದೇ ವಿಜಿಲ್ಗೆ ಸಕ್ಕದಾಗಿರುವಂತ ಘಮ ಘಮ ಎಗ್ ಬಿರಿಯಾನಿ ಆಂಬೂರ್ ಸ್ಟೈಲ್ ನಲ್ಲಿ ತಯಾರಾಗುತ್ತೆ.